ಇಷ್ಟು ಸುಟ್ಟಿವಿ ಕಾಣಿಸುತ್ತಲ್ಲ ಲೈಟಾಗಿ ಇಷ್ಟೇ ಜಾಸ್ತಿ ಹೊತ್ಸಾಕ್ ಹೋಗ್ಬೇಡ್ರಿ 11 ರೂಪಾಯಿ ಇಳಿದು ಬಿಡ್ತು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಐ ಯೂಟ್ಯೂಬ್ ಚಾನಲ್. ಸ್ವಲ್ಪ ಹೊರಗೊಂಟಿವಿ ಗೈಸ್, ಹೊರಗೋಗಿ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಸ್ವಲ್ಪ ವ್ಲಾಗ್ ಇಂಟ್ರೆಸ್ಟಿಂಗ್ ಮಾಡೋಣ ಅಂತ ಅನ್ಕೊಂಡಿವಿ. ಬರೇ ಮನ್ಯಾಗ ಲೆಟ್ಸ್ ಗೋ ಗೈಸ್, ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತೇ ಇಲ್ಲ ನಾವಿಲ್ಲಿ ಬರ್ತೀವಿ ಅಂತೇಳಿ ಸುಮ್ಮನೆ ಹೊರಗೆ ಅಡ್ಡಾಡಕ್ ಬಂದಿದ್ವಿ. ನಮ್ಮ ಮನಿ ಹಿಂದೆನೇ ಐತಿ, ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆಯಿಂದ 2 ಕಿಲೋಮೀಟರ್, 2 ಬೇಡ 3 ಕಿಲೋಮೀಟರ್ ಆಗಲ್ಲ. ನಮ್ಮ ಮನೆ ಹಿಂದಿತ್ತು, ಯಾವಾಗಲೂ ಬಂದಿದ್ದಿಲ್ಲ. ಸುಮ್ಮ ಈ ಕಡೆ ಜಿಕೆ ವಿಕೆಗೆ ಬಂದಿದ್ವಿ, ವಿಡಿಯೋ ಮಾಡೋಮ ಅಂತೇಳಿ, ಶಾರ್ಟ್ಸ್ ಮಾಡೋಮಂತ ನೋಡಿವಿ. ಇವತ್ತು ಸಂಡೇ ಅಲ್ಲ, ಸ್ವಲ್ಪ ಒಳಗೆ ಅಡ್ಡಾಡಿ ಬಿಸಿಲು ಜಾಸ್ತಿ ಐತಿ, ತಂಪಾಗಿ ಬಂದ್ಬಿಡಮ್ ಅಂತ ಅನ್ಕೊಂಡಿವಿ. ಇವಾಗ ಮಾಲಾಪೇಶ ತೋರಿಸ್ತಾರೆ. ನಮ್ಮ ಕೃಷ್ಣ ಮತ್ತೆ ನಮ್ಮ ಮಿಸ್ಸಸ್ ಮತ್ತೆ ಕೃಷ್ಣ ಅವ್ರ ಮಿಸ್ಸಸ್ ಮಮತಾ ಅವರು ಎಲ್ಲಾರು ಸೇರಿ ಹೊಂಟಿವಿ ಮಾಲ್ ಆಫ್ ಏಷ್ಯಾಕ್. ಬರೀ ಒಳಗೆ ಹೆಂಗಿರುತ್ತೆ ನೋಡು, ಸೆಂಟ್ರಿ ಹೊಡೆದ್ಬಿಟ್ಟಿವಿ ಮಾಲ್ ಆಫ್ ಏಷ್ಯಾ ಒಳಗೆ. ಎಲ್ಲರೂ ನೋಡು ಹೆಂಗೈತಿ ಅಂತೇಳಿ ಭಾಳ ದಿನ ಒಟ್ಟು ಬಂದಿಲ್ಲ. ಆಲ್ಮೋಸ್ಟ್ ಬೇರೆ ಮಾಲ್ಗಳಿಗೂ ಹೋಗಿವಿ, ಈ ಮಾಲಿಗೆ ಬಂದಿರಲಿಲ್ಲ. ಸೊ ನೋಡೋದು ಹೆಂಗಿರುತ್ತೆ. ಬರ್ರಿ, ನೀವೇನು ಹಿಂದಿಂದ ಉಳಿಬಿಟ್ರೇನು? ಶಿವ ನೋಡ, ಯಜಮಾನ ನಿಮ್ ಹೆಂಡ್ತಿನ ಕರ್ಕೊಂಡು ಹೋಗಪ್ಪ. ನೀನಿಲ್ಲಿ ನಿಮ್ ಹೆಂಡ್ತಿಯಲ್ಲಿ ಕಳ್ಕೊಂಡ ಬಾ, ನಾನು ನಿನ್ ಕೈ ಹಿಡ್ಕೊಂಡು ಅಡ್ಡಾಡ್ತೀನಿ. ಬಾ ಈ ಕಡೆ ಬಾ. ಏನ ತಗೋಬೇಕನ್ ಇಲ್ಲಿ ತಗೊಳಕ್ ಹೋಗ್ಬೇಡ. ಇಲ್ಲಿ ತಗೋಬೇಕಂದ್ರೆ ಮತ್ತೆ ನಾವು ಒಂದ್ ತಿಂಗಳ ಪಗಾರ ಇಲ್ಲಿ ಇಡಬೇಕಾಗುತ್ತೆ. ಸುಮ್ ಬರೋದು ನೋಡ್ಕೊಳ್ಳೋದು ಹೋಗೋದು, ಏನು ತಗೊಳ್ಳೋದು ಮಾಡಬಾರ್ದು. ನಾವು ಎಲ್ಲ ನೋಡ್ಬೇಕಲ್ಲ, ಹೊರಗೆ ಬರೋದು ಅಪರೂಪ. ನೋಡ್ದಾಗ ಖುಷಿ ಆಗುತ್ತೆ ಒಂದೊಂದ್ಸಲ. ಒಂದು ಇದ್ರೊಳಗೆ ಗೊಂಬೆ ಯಾರಂತ ಕಮೆಂಟ್ ಮಾಡ್ರಿ, ಇವ್ರ ಗೊಂಬೆ ಇದು ಗೊಂಬೆ. ಆಕ್ಚುಲಿ ಇದು ಗೊಂಬೆ ಇರ್ಬೋದು. ನೈಸ್. ಆ ಗೊಂಬೆ ಮಗ ನಮ್ ಗೊಂಬೆ ಒಂದ್ಸಲ ನಿಂದ್ರಲಿ. ಒಂದ್ಸಲ ಹುಡುಗ ನೀವು ಹೋಗಿ ಸರ್, ನಾವೊಬ್ಬ ಜಾಯ್ನ್ ಆಗ್ಬಿಡ್ತೀನಿ. ನಂಗೆ ಒಂದು ಫೋಟೋ. ಓಕೆ, ಎಲ್ಲರೂ ಜಾಯ್ನ್ ಆದ್ಮೇಲೆ ಮತ್ತೆ ನಾನು ಜಾಯ್ನ್ ಆಗ್ಬೇಕಲ್ಲ ನೋಡ್ರಿ. ದಾಡಿ ಬಾರಿ ಮತ್ತೆ ಅದು ಹಿಡಿದು ಕಿತ್ತಾರೆ ಇವ್ರಿಗೆ, ಗ್ಯಾರಂಟಿ ನನ್ಗೆ ಗೊತ್ತೈತಿ. ಗಿಫ್ಟ್ ಗಿಫ್ಟ್ ತಗೊಂಡು ಹೋಗ್ಕೊಳ್ಳಂತ ನಾನು ಹೇಳ್ತೀವಿ. ಸರ್ ಎಟ್ರ ಶಾಣೆ ಬಿಡ್ತಾರ ನಾವು ಗಿಫ್ಟ್ ತಗೊಂಡೋರು. ಇನ್ನೊಂದು ನಿಮಗೆ ಭಾರಿ ಮಜಾ ತೋರಿಸ್ತೀನಿ. ಅಂದ್ರೆ ನಾನು ಹೆಂಡ್ತಿ ಆಕ್ಟಿವಿಟಿ ಮೇಲೆ ಕಾಲಿಡಾಕ್ ಬರಲ್ಲ. ನೋಡು ಹೆಂಗೆ ಇಡ್ತಾರೆ ಇದ್ರ ಮೇಲೆ ಹೋಗಕ್ ಬರಲ್ಲ. ನಾನು ಹೆಂಡ್ತಿಗೆ ನಾ ಇರ್ಲಾರ ಒಬ್ಬಕ್ಕೆ ಹೊಕ್ಕಳೆ ನೋಡ್ಬಿಡು ಮಿಸ್ ಅದ ಅಣ್ಣ. ಹೋಗು, ಟ್ರೈ ಮಾಡಿ. ಅಲ್ಲ, ಚಿಕ್ಕ ಮಕ್ಳು ತರ ಇಬ್ರು ಎದ್ರಕೊಂತ ಇದ್ದಾರೆ. ಇದ್ರ ಮ್ಯಾಲ ಹೋಗಾಕ ಇವ್ರು ಅಂಜಾಗುತ್ತಾರ. ಹೋಗೈ ತಲೆ ತಿರುಗುದಲ್ಲ, ನೀ ಹತ್ತು ನೋಡ್ತೀನಿ ಹೊಂಟಾರ ಈಗ. ಹೋರಿ ಹೋಗ್ ಬರ್ರಿ. ಯಾವಾಗ ನೀವೇ ಹೋಗ್ಬೇಕು ಓಲಪ್ಪ. ಕ್ರಿಸ್ಮಸ್ ನೋಡ್ರಿ, ಇಲ್ಲಿ ಡೆಕೋರೇಷನ್ ಮಾಡಿದ್ದು ಲೈಟ್ಸ್ ಎಲ್ಲ ಹಾಕಿರ್ತಾರೆ. ಆ ಗಿಡ ಒರಿಜಿನಲ್ ಏನ ಆರ್ಟಿಫಿಷಿಯಲ್? ಒರಿಜಿನಲ್ ಅಲ್ಲ, ಹೌದಲ್ಲ? ಒರಿಜಿನಲ್ ಅಲ್ಲ ಗಿಡಗಳು. ಕಸ ಬೆಳಿಬೇಕು ಮತ್ತೆ, ಅದಕ್ಕೆ ನೋಡಲಿ ಒರಿಜಿನಲ್ ಇಲ್ಲ. ಮ್ಯಾಲಿನ ಎಲ್ಲ ಅವೇ. ಇಲ್ಲಿಂದ ಒಂದು ವ್ಯೂ ನೋಡ್ಬಿಡ್ರಿ. ಅದೊಂದು ನೋಡಂಬರಿ, ಅಲ್ಲಿ ನೀರಿಂದ ಒಂದು ತೋರಿಸ್ತೀನಿ. ಜಾಸ್ತಿ ನೀರು ಬೆಳಗ್ತಾವೆ. ಒಂಥರ ದಾರ ಹತ್ರ ಕಟ್ಟಾರ, ದಾರ ಹಿಡಿದು ಇಳಿಯಾಗುತ್ತೆ. ಓಕೆ ಗೈಸ್, ಹೋಗುಮ್ ನಾವು. ಬರಾವತ್ತಾರಣ್ಣ ಬಂದ್ರಪ್ಪ, ಹಂಗೋ ಹಿಂಗೋ ಮಾಡಿ ಬಂದ್ರು. ಅಂದ್ರೆ ಹಿಂದೆ ಬಿಡ್ಬೇಕು, ಸ್ವಲ್ಪ ಧೈರ್ಯ ಬರ್ಬೇಕಲ್ಲ ಅವ್ರಿಗೂ. ಎಲ್ಲ ಒಂಥರ ಅಂತರ ಮೇಲೆ ನಿಂತ ಕಾಣಿಸ್ತವಲ್ಲ. ಎಲ್ಲ ಒಂದೊಂದು ದಾರ ಕಟ್ಟಿ ಗೊತ್ಬಿಟ್ಟಾರೆ.
ನೋಡಿದ್ರ ಪೇಪರ್ ಅಂತಂದ್ರೆ ನಾನು ಹೆಂಡ್ತಿ ಮಾಲ್ ಆಫೀಸದಾಗ ನಾನು ಹೆಂಡ್ತಿ ಶಾಪಿಂಗ್ ಮಾಡ್ತಾ ನೋಡ್ತಾಳೆ ಟಾಪಿನ ರೇಟ್ ನೋಡ್ತಾಳೆ ತಡಿ ಮೊದಲು ರೇಟ್ ನೋಡಮ್ ಏನೇನವ ಎಷ್ಟಿದ್ದಿ ಹಾ ಕಾಣವಂತ 3,999 4,000 ರೂಪಾಯಿ ಗಾಯ್ಸ್ 4,000 ರೂಪಾಯಿ ಮಶೀರ್ ಬೇಗೈತಿ ಮಶೀರ್ ಬಿ ಏನಿಲ್ಲ ಇದ್ರಾಗ ಎಸಿ ಒಳಗೆ ಇದ್ದಿದ್ದು ತಂಪಾಗೈತೆ ಅಷ್ಟೇ ಎಲ್ಲ ಹೊರಗೆ ಹೋದ್ರು ಇದೇ ಸಿಗ್ತಾವ ಆದ್ರ ಅಂತದ್ ಏನೈತು 3,000 ರೂಪಾಯಿ ನನಗಂತೂ ಗೊತ್ತಿಲ್ಲಪ್ಪ ಆ ಜಾಕೆಟ್ ನೋಡೋ ಪಂಡ ಅದ್ರ ರೇಟ್ ಏನಿರ್ಬೇಕು ಇದ್ರ ರೇಟ್ ಏನಿರ್ಬೋದು ಅನ್ಸುತ್ತೆ ಗೊತ್ತಾಗತ್ತೆ ಇಷ್ಟ ಗೈಸ್ ಇದು 4,400 4,500 ರೂಪಾಯಿ ಭಾರಿ ಕೊಡ್ತಾರೆ 500 ಇಲ್ಲ 1,000 ರೂಪಾಯಿದಾಗ ಬೆಕ್ಕ ಅಂತ ಜಾಕೆಟ್ ಸಿಗ್ತಾವ ಇಲ್ಲಿ ಇವರು ಮಕ್ಳು ಶಾಪಿಗೆ ಕರ್ಕೊಂಡ್ ಬರ್ಬೇಕಂದ್ರೆ ಮಕ್ಳು ತುಂಬ ರೊಕ್ಕ ಇಟ್ಕೊಂಡ್ರು ಆದ್ರೂ ಇಂತಲ್ಲಿ ಕರ್ಕೊಂಡ್ ಬರಾಕ್ ನಮ್ಮ ಹೆಂಡ್ರು ಇಂತಲ್ಲಿ ಕೇಳಂಗೂ ಇಲ್ಲ ಶಾಪಿಂಗ್ ಫಸ್ಟ್ ಆಫ್ ಆಲ್ ಅವ್ರಿಗೆಲ್ಲರ 400-500 ರೂಪಾಯಿ ಟಾಪ್ ಕೊಡ್ಸಿ ಖುಷಿ ಆಗ್ಬಿಡ್ತಾರ ಅದು ನಮ್ ಸೌಭಾಗ್ಯ ಅದು ಅವ್ರವ್ರಿಗೆ ಹೆಂಗೆ ಇರ್ತೈತೆ ಹಂಗೆ ಹೋಗ್ತಾರೆ ನಮ್ ನಾಗಳ ಗಂಡು ಮಕ್ಕಳಿಗೆ ಬಹಳ ಇಷ್ಟ ಆಗಿರುವಂತ ಜಾಗ ಬಾರ್ ಐತಿ ಬಾರ್ ಐತಿ ಹೆಂಗೈತಿ ನೋಡಿ ಇಂತಲ್ಲಿ ಕೂತು ಕುಡಿಯಕ್ಕೆ ಯಾರ್ಯಾರು ಇಷ್ಟ ಐತಿ ಕಮೆಂಟ್ ಮಾಡ್ರಿ ನೋಡಿದ್ರ ಜೀವ ಹೆಣ್ಮಕ್ಳಿಗೆ ಇದೆಲ್ಲ ಇಷ್ಟ ನಮ್ಗೆ ಇದೊಂದೇ ಇಷ್ಟ ಬಾರ್ ಒಂದೇ ಇಷ್ಟ ಮಿಕ್ಕಿ ಮೌಸ್ ಟೋಟಲಿ ಪಜಲ್ ಇಂದ ಮಾಡ್ಯಾರ ನೋಡಿರಿ ಪಜಲ್ ಹೆಂಗೆ ಕೂಡ್ತಾವ್ ಟ್ರಿಕ್ಸಾಗಿ ಬರುತ್ತೆ ಅನ್ಸುತ್ತೆ ಟ್ರಿಕ್ಸ್ ನಾವೇನ್ರ ಮಾಡೋದು ನೋಡಿ ಮತ್ತೆ ಕುತ್ಕೊಂಡು ನೋಡಿಕ್ಕೆ ಏನ್ ಬೇಕವ ನಾಯಿ ಬೇಕಾ ನಾಯಿ ಎಲ್ಲ ಇದಕ್ಕೆ 800 ಇದೆ ಬೇಬಿ ನಮ್ಗ ಎಷ್ಟು ಚಂದ ಅನಿಸ್ತಾವ ಇನ್ನ ಹುಡುಗಿಯರ್ಗೆ ಎಷ್ಟು ಚಂದ ಅನಿಸ್ಬಾರ್ದಿವಲ್ಲ ಅದಕ್ಕೆ ಇವ್ರ ಹುಡುಗಿಯರ್ ಇಷ್ಟೆಲ್ಲ ಇಷ್ಟಪಡ್ತಾರೆ ಇದಕ್ಕೆ ಎಷ್ಟೈತಪ್ಪ ಇದಕ್ಕೆ 1,400 ಗಾಯ್ಸ್ 1,500 ಓವರ್ ಆಲ್ ತಗೋಬೇಕು ನೋಡಿ ಇವ್ರ ಮಗಳಿಗೆ ಹಾ ನಿಮ್ಮ ಮಗಳಿಗೆ ಇಂಥ ಒಂದು ತೊಗೊಂಡ್ಬಿಡ್ರಿ ಹೋದ್ರೇನು ಇದಕ್ಕ ಇವ್ರಿಗೆ ಖುಷಿ ಪಡಾವತಾರ ನಮ್ಮೂರ್ ಕಡೆ ಇಂಥ ದೊಡ್ಡ ದೊಡ್ಡ ಬರ್ತಾವ ಅದ್ರ ಒಳಗೆ ಏನಾರು ಕೂತ್ಬಿಟ್ರೆ ಅಂದ್ರೆ ಅವ್ರು ಇದಕ್ಕೆ ಇಷ್ಟಕ್ಕ ಇಷ್ಟ ವಂಡರ್ ಆಗ್ಬಿಟ್ಟಾರ ನಮ್ಮೂರ್ ಕಡೆ ಇದಕ್ಕಿಂತ ದೊಡ್ಡ ದೊಡ್ಡ ಬರ್ತಾವಲ್ಲ ಜಾತ್ರೆಗ ಅವು ಭಾರಿ ಇರ್ತಾವ ಏನು ಬಟ್ಟೆಗಳು ಹೊಸ ಹೊಸ ಲವರ್ಗಳು ಹಂಗೆ ಹೊಸ ಹೊಸ ಡಿಸೈನ್ಗಳು ಹೊಸ ಹೊಸ ಹುಡುಗಿಯರು ನಾನು ಹೇಳ್ತೀನಿ ಭಯ ಕೂತಾಡ ಜಾಸ್ತಿ ಒಂದು 10 ನಿಮಿಷ ಅಡ್ಡಾಡಿದ್ವಿ ಸಾಕಾತ್ ನಮ್ಗೇನು ಬೇಸರ ಹೋಗ್ಬಿಡ್ತೀವಿ ಅಂಥದ್ದೇನಿಲ್ಲ ನಮ್ಗೆ ಐತಿ ಆದ್ರೆ ನಮ್ಗೆ ಅಂಥದ್ದೇನು ಇಷ್ಟ ಆಗಲ್ಲ ಐತಲ್ಲ ಸೊ ನಾವು ಹೊಕ್ಕಿವಿ ಹೊರಗೆ ಬೇಡ ಸಾಕು ಫೈನಲಿ ಹೊರಗೆ ಹೊಂಟ್ವಿ ಯಾವ್ದೋ ವಾಚ್ ಐತಿ ನಮ್ಗೆ ಬೇಡ ಅದು ಇಲ್ಲಿ ಯಾರಾದ್ರು ನೋಡಿ ಯಾರು ಓಕೆ ನಾವು ಐ ಆಮ್ ಗೋಯಿಂಗ್ ಔಟ್ ಸೈಡ್ ಹೊರಗೆ ಹೊಂಟಿವಿ ಇವು ಈಗ ಮುಚ್ಚಾಗುತ್ತ ಇವು ಸೋಮವಾರ ನಾವು ತಗ್ಸೋಮ್ ಇವು ಅಲ್ಲೊಬ್ಬ ಬೇಕಂತಾನೆ ಈಗ ಲುಂಗಿ ಸುತ್ಕೊಂಡ್ಬಂದಾನ ಎಲ್ಲಾದ್ರೆ ಈಗ ಅಲ್ಲಿ ಕಾಣಿಸ್ತಾ ನೋಡೋದು ಮುತ್ತೆ ಲುಂಗಿ ಸುತ್ಕೊಂಡ್ಬಂದು ಈಗ ಅವ್ರಿಗೆ ಚಮಕ್ ಕೊಡ್ತಾನೆ ಇಷ್ಟ್ರಾಗ ಈಗ ಟಮಾಟಿ ಖಾಲಿ ಆಗ್ಬಿಟ್ಟವು ಮನ್ಯಾಗ ಟಮಾಟಿ ತರಕಾರಿ ಎಲ್ಲ ಖಾಲಿ ಆಗ್ಬಿಟ್ಟವು ಸೊ ಅಲ್ಲಿ ತರಕ ನಾವು ಸ್ಟಾರ್ ಬಜಾರ್ ಬಂದ್ವಿ ಹೊಸದ ಸಿಗ್ತಾವ ಅಂತೇಳಿ ಸೊ ಹಾಕಿದ್ರ ಹೆಂಡ್ತಿ ಟಮಾಟಿ 24 ರೂಪಾಯಿ ಕೆಜಿ ಟಮಾಟಿ ಹಾಕಿ ಹಾಕ ಗೊತ್ತಾಗಲ್ಲ ತಡಿ ಅದ್ರಾಗ ಹಾಕಿದ್ರೆ ಎಷ್ಟು ಹಾ ಅದ್ರಾಗ ಹಾಕಿದ್ರೆ ಎಷ್ಟು ತಗೊಂಡ್ ಗೊತ್ತಾಗಲ್ಲ ಗಾಡಿ ತೊಗೊಂಡು ಹೋಗ್ಬೇಕು ಈಗ ಗಾಡಿ ತೊಗೊಂಡು ಸೀದಾ ನಾನು ಹೇಳ್ತೀವಿ ಗಾಡಿ ಹಾಕ್ತಾ ನೋಡಿ ಇದ್ರ ಇದು ನೋಡಿ ಸೆಂಟ್ರಿ ತಗೋದ ನೋಡ್ರಿ ಒಂದೊಂದು ಇದು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಸೈಜಿಗದು ಎಷ್ಟಿದಾವ 40 ರೂಪಾಯಿ ಅಲ್ಲ ಇದು ಬೇಬಿ ಕಾರ್ನ್ ಇದು ತೆಳಗಿಲ್ಲ ಎಷ್ಟು ಸೌದಿಗೆ ನಮ್ಮ ಕಡೆ ಎಷ್ಟು ಎಳಿ ಇರ್ತಾವ ನೋಡಿ ಇವಲ್ಲ ಈ ತರ ತಗೋ ಇವು ಎಳಿವೆ ಇರ್ತಾವ ಇವು ಎಳಿವೆ ಇರ್ತಾವ ಸೌತಿಗೆ ಯಾರು ಸಾಗುತ್ತಾವ ಹೀಟ್ ಆಗೈತಲ್ಲ ತಿನ್ಬೇಕಂತೇಳಿ ನನಗೆ
ಹಾಂ ಕವರ್ ಒಂದು ಇದ್ರಾಗ ಹಾಕೋ, ಇದು ಇಲ್ಲೇ ನೋಡಿದ್ರೆ ಹಾಕೋ ಗೈಸ್. ಈ ಸ್ಟಾರ್ ಒಳಗೆ ಎಲ್ಲ ಸಸ್ತಾ ಇರ್ತಾವ. ನಾವು ಬಂದ್ರೆ ನೋಡಿ ಬೇಷ ಹೊಡೆ ಹೋಗ್ತಾರೆ. ಹೊರಗೆಲ್ಲ ಇದ್ರೆ ಹಾಫ್ ರೇಟ್ ಸಿಗ್ಬಿಡ್ತಾವ. ಎಲ್ಲರೂ ಹೇಳ್ತಾರೆ ಸ್ಟಾರ್ ಒಳಗೆ ಕಮ್ಮಿ ಇರ್ತೈತಿ ರೇಟ್ ಅಂತ. ಎಲ್ಲ ಒಂದೊಂದು ಹಣ್ಣಿಂದು ಒಂದೊಂದು ಇದ್ರ ಪ್ರೈಸ್ ನೋಡಿದ್ರೆ ಸಾಕಾಗುತ್ತೆ. ಇಷ್ಟಿಲ್ಲ ಅದು ಪ್ರೈಸ್ ಭಾಳ ಆಗುತ್ತೆ. 2 ಸೇಬು ಹಣ್ಣು ತೊಗೊಂಡಾಳ ಎಡೆ, ಯಾಕಂದ್ರೆ ಭಾಳ ತಿನ್ನಲ್ಲ, ತೊಳಕ್ ಬಿಡ್ತಾವಂತೇಳಿ. ಒಟ್ಟಣಿ ತೊಗೊಳಾಗುತ್ತಾವ 75 ರೂಪಾಯಿ kg. ಅದನ್ನು ಆರಿಸಿ ತೊಗೊಳಾಗುತ್ತೆ. ಅರ್ಧ kg ಅಷ್ಟು ತೊಗೊಂಡ್ಬಿಡೋದು, ಹೌದಿಲ್ಲ? ನಾನು ಹೇಳ್ತಿ ಕ್ಯಾಪಿಲೆ ಸಂತಿ ಮಾಡೋದು, ನಾನು ಗಾಡಿ ಹಿಡ್ಕೊಂಡು ಆಕೆ ಇಲ್ಲಿಂದ ಅಡ್ಡಾಡೋದು. ಆಕೆ ತುಂಬಿಸಿ ಇಡಾಗ್ತಾಳೆ. ಏಟ್ ತೊಗೊತಾಳೆ ಸಾಕಂತಾಳೆ ಈಗ. ಯಾಕಂದ್ರೆ ಇಬ್ಬರೇ ಇದೀವಲ್ಲ, ಜಾಸ್ತಿ ತೊಗೊಳಕ್ಕಾಗಲ್ಲ ನಮಗೆ. ಜಾಸ್ತಿ ತೊಗೊಂಡ್ರೆ ಕೆಟ್ಟು ಬಿಡ್ತಾವಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟೇ ತೊಗೋತೀವಿ ವಾರ. ಬದ್ನಿಕಾಯಿ ತೊಗೊಳಕ್ಕೆ ನೋಡೋದ್ರೊಳಗೆ 35 ರೂಪಾಯಿ ಇದ್ದಿದ್ದು ಪ್ರೈಸ್ ಡೌನ್ ಆಗ್ಬಿಟ್ಟೈತಿ. ಎಷ್ಟಾಗೈತೆ ಅಂದ್ರೆ 24 ಆಗ್ಬಿಡ್ತು. ಇವಾಗಲೇ 10 ನಿಮಿಷ ಆಗಿಲ್ಲ, 35 24 10-11 ರೂಪಾಯಿ ಇಳಿದು ಬಿಡ್ತು ಒಮ್ಮೆ. ಏನಿತ್ತು ಶೇರ್ ಮಾರ್ಕೆಟ್ ಆದಂಗೆ ಆಯ್ತಲ್ಲ. ಇದು ನಮ್ಗೆ ಶಾಕ್ ಆಗಿದ್ದು. ಒಂಥರ BT ಬದನೆಕಾಯಿ ಇವೆಲ್ಲ ಪ್ರೈಸ್ ಚೇಂಜ್ ಆಗ್ಬಿಡ್ತು ಒಮ್ಮಿಂದೊಮ್ಮೆಲೆ. ಇಷ್ಟೊತ್ತನ 10 ರೂಪಾಯಿ ಜಾಸ್ತಿ ಇದ್ವು, ಎಲ್ಲ ಡೌನ್ ಆಗ್ಬಿಟ್ಟು. ಈಗ ನಾವು ಬಿಲ್ ಮಾಡಿಸಿದ್ರೆ ಈಗೆಲ್ಲ ಡೌನ್ ಆಗ್ಬಿಡ್ತಾವೆ. ಇದೊಂಥರ ವಿಚಿತ್ರನ. ಫಸ್ಟ್ ಟೈಮ್ ನೋಡಿದೆ ಇದು ಆಟೋಮೆಟಿಕ್ ನಾನು ಬಿಲ್ ಡೌನ್ ಆಗೋದು. ಅದ್ರದ್ದು ಪ್ರೈಸ್ ಆಟೋಮೆಟಿಕ್ ಡೌನ್ ಆಗ್ಬಿಡ್ತು. ಸಣ್ಣವರಿದ್ದ ಬರ್ತಿದ್ವಲ್ಲ ಬೆಣ್ಣೆ ಬಿಸ್ಕಿಟ್, ಜರ್ಮನಿ ಅವೆಲ್ಲ ಹಾಕಿ ತಗೋತಿದ್ವಲ್ಲ. ಇಲ್ಲ ಅದ ನೋಡು ಎಷ್ಟು ಇದು 80 ರೂಪಾಯಿ. ಮೊದಲೆಲ್ಲ ಮುಡ್ಕ ಹಾಕಿ ಕೊಟ್ಟು ಬೆಣ್ಣೆ ಬಿಸ್ಕಿಟ್ 75. ಅಂದ್ರೆ ನೋಡಕ್ ಹಂಗೆ ಕಾಣ್ತಾವ, ಟೇಸ್ಟ್ ಹಂಗಿದಾವಲ್ಲಿ ಗೊತ್ತಿಲ್ಲ. ಆದ್ರೆ ಇದು ನೋಡಿದ್ರೆ ಅದೇ ನೆನಪಿ ಮಾಡ್ತೀವಿ. ಎಲ್ಲಾನು ತೂಕ ಮಾಡಿಸಿದ್ ಒಂದು ಹೊತ್ತು ತೂಕ ಮಾಡಿಸಿ ಎಷ್ಟೆಷ್ಟು ವೇಟ್ ಇಂದ ಹಾಕ್ಬಿಟ್ಟಾರೆ. ಈಗ ಮತ್ತೆ ಇದನ್ನ ಬಿಲ್ ಮಾಡ್ಸೋಕೆ ಒಂದು ದಮ್ಮ ಹೋಗ್ಬೇಕು. ಇದೆಲ್ಲ ತಲೆಬೇನೆ ಆಗ್ಬಿಟ್ಟಿದೆ. ತೂಕ ಮಾಡಿಸಿ ಮತ್ತೆ ಬಿಲ್ ಒಂದು ಮಾಡ್ಸೋಕು. ತೊಗೊಂಡು ಮೇಡಮ್ ಮರಿ ತೊಗೊಂಬರಕ್ಕೆ ಹಚ್ಬಿಟ್ಟಿನಿ. ತೊಗೊಂಬರ್ಬೇಕು ಬರಂಗಿಲ್ಲ. 6 ಐಟಮ್ ತೊಗೊಂಡಿವಿ, 180 ರೂಪಾಯಿ ಬಿಲ್ ಆಗೈತಿ. ರೈಸ್ ಕಾಣಿಸುತ್ತೆ ನಿಮ್ಗೆ ಇಲ್ಲಿ 6 ಐಟಮ್. ಚಾಕ್ಲೇಟ್ ತೊಗೊಂಡಾಳಲ್ಲ ಅದಕ್ಕೆ ಇದಾಗೈತಿ. ಬರೀ ತರಕಾರಿ ಅಂದ್ರೆ ಒಂದು 100 ರೂಪಾಯಿ ಹಾಕಿ ಚಾಕ್ಲೇಟ್ ತೊಗೊಂಡಾಳ. ಲವಣಿ ಚಾಕ್ಲೇಟ್. ಮತ್ತು ನೆಕ್ಸ್ಟ್ ಚೆಕಿಂಗ್ ಆದ್ಮೇಲೆ ಸೀದಾ ಹೊರಗೆ ಹೋಗ್ಬಿಡು. ಗಾಡಿ ಇಲ್ಲೇ ತರಬೇಕಿಲ್ಲ, ಅಲ್ಲಿಂದ ತಗೊಂಬಂದ್ಯಾನೆ. ಇಷ್ಟದಾವ್ ಗಾಡಿ ತರ್ತೀನಿ. ಗಾಡಿ ಇಲ್ಲಿ ತರಬೇಕು, ಹಾಕಿಲ್ಲ. ಸೈಡ್ ಬ್ಯಾಗ್ ಭಾಳ ಯೂಸ್ ಐತಿ ನಮಗೆ. ಇಲ್ಲಿ ಕ್ಯಾರಿ ಬ್ಯಾಗ್ ಕೊಡಂಗಿಲ್ಲ ನಮಗೆ, ಅದೇ ಕಷ್ಟ ಆಗ್ತೈತಿ. ಚಾಕ್ಲೇಟ್ ಎಲ್ಲ ತೊಗೊಂಡ್ಯಾ? ಎಲ್ಲ ಒಂದೇ ಸಲ ತಗೊಂಡ್ಬಂದೆ. ಗೈಸ್ ಚಾಕ್ಲೇಟ್ ಸಂತಿ ಕ್ಯಾಪಿಲೆ ಸಂತಿ ಎಲ್ಲ ಮುಗೀತು. ಈಗ ಸೀದಾ ಮನೆಗೆ ಹೋಗ್ಬಿಡು. ಈಗ 1/4 kg ಚಿಕನ್ ತೊಗೊಂಡಿನಿ, ಅಂದ್ರೆ 750 ಗ್ರಾಮ್. ಇದ್ರೊಳಗೆ ಒಂದು ಸ್ವಲ್ಪ ಅರ್ಧ ಚಿಕನ್ ತಂದೂರಿ ಮಾಡಬೇಕು, ಮತ್ತು ಉಳಿದಿದ್ದು ಗ್ರೇವಿ ಮಾಡಮು. ಸಾರು ಸ್ವಲ್ಪ ಅರಿಶಿಣ ಪುಡಿ, ಉಪ್ಪು ಹಾಕೊಳ್ಳೋದು ರುಚಿಗೆ ತಕ್ಕಷ್ಟು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಯ್ತು, ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ನೀರಿಗೇನೋ ಹಾಕ್ಲಾರ್ದ ಇದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಂಬಿಡಮು, ಕುಕ್ಕರ್ಸ್ಕೊಂಬಿಡಮು. ಗ್ಯಾಸ್ ಹಚ್ಚಿ 10 ನಿಮಿಷ ಇದನ್ನು ಕುಕ್ಕರ್ಸಾದ್ಮೇಲೆ ಚಿಕನ್ ತಂದೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಈಗ ಕುಕ್ಕರ್ಸಕ್ಕೇನು ಇಟ್ಟಿದ್ವಲ್ಲ ನೋಡೋದು ಹೇಗಿದೆ ಅಂತ. ನೀರು ಸ್ಟಾರ್ಟ್ ಆಗೈತೆ. ಇದು ನೀರೆಲ್ಲ ಹೋಗ್ಬೇಕು ಅಲ್ಲಿವರೆಗೂ. ಇದು ನೀರು ಬಿಟ್ಟು ನೀರೆಲ್ಲ ಹೋಗಿ ಆಮೇಲೆ ಎಣ್ಣೆ ಬಿಡ್ತೈತಿ. ಇದನ್ನು ತಂದೂರಿ ಚಿಕನ್ ಗ್ರಿಲ್ ಚಿಕನ್ ಅನ್ಸಿರ್ಬೇಕು, ಎರಡೂ ಸೇಮ್. ಕುದ್ಮೇಲೆ ಭಾರಿ ಟೇಸ್ಟಿಯಾಗಿ ಮಾಡೋದು ತಂದೂರಿ ಚಿಕನ್. ಗೈಸ್ ಈಗ ಗ್ರಿಲ್ ಚಿಕನ್ ಮಾಡೋಕೆ 4 ದೊಡ್ಡ ಪೀಸ್ ಬೋನ್ಲೆಸ್ ಸ್ವಲ್ಪ ತೆಗೆದಿಟ್ಕೊಂಡಿವಿ. ಈಗ ಒಂದು ಸಣ್ಣದೊಂದು ಬೋಲ್ ತೊಗೊಳಮು ಮಸಾಲ ಮಿಕ್ಸ್ ಮಾಡೋಕೆ. ಫಸ್ಟು ಒಂದು ಸ್ವಲ್ಪ ಭಾಳ ಸಿಂಪಲ್ ಐತಿ. ಇದ್ರಾಗ ಏನಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಲ್ಲ ನಾರ್ಮಲಾಗಿ ಮಾಡ್ಬೋದು. ನಾರ್ಮಲಾಗಿ ಮನ್ಯಾಗ ಏನು ಮಾಡ್ತೀವಲ್ಲ ಹಾಗೆ ಮಾಡಿದ್ರೆ ಒಂಥರ ಗ್ರಿಲ್ ಚಿಕನ್ ಥರ, ಒಂಥರ ತಂದೂರಿ ಚಿಕನ್ ಎಲ್ಲನೂ ಮಿಕ್ಸ್ ಆಗಿ ಒಂಥರ ಬೇರೆ ಥರ ಚಿಕನ್ ಆಗುತ್ತೆ. ಬಟ್ ಅದು ಟೇಸ್ಟ್ ಭಾರಿ ಮಸ್ತ್ ಇರುತ್ತೆ. ಹೆಂಗೆ ಮಾಡಮು, ಸ್ವಲ್ಪ ಚಿಕನ್ ಮಸಾಲ ತೊಗೊಂಡಿನಿ.
ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಕರಿಮೆಣಸು ಪೌಡರ್, ಹಾಟ್ ಆಗಿರ್ಬೇಕಲ್ಲ ಒಂದು ಸ್ವಲ್ಪ ತಿನ್ಬೇಕಾದ್ರೆ, ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್, ಆಮೇಲೆ ಒಂದು ಸ್ವಲ್ಪ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸ್ಕೊಳ್ಳೋము. ಯಾಕಂದ್ರೆ ಡೈರೆಕ್ಟ್ ಅದ್ರ ಮೇಲೆ ಹಾಕಿ ಕಲಿಸಿದ್ರೆ ಒಂದು ಕಡೆ ಬೇರೆ ಬೇರೆ ಥರ ಫ್ಲೇವರ್ ಹತ್ತೋಗುತ್ತೆ ಹೋಗುತ್ತೆ. ಸೊ ಇಲ್ಲೇ ಕಲಿಸ್ಬಿಡು, ಚಾಕುಲಿ ಕಲಿಸ್ಬಿಟ್ಟು ಕಲಿಸ್ ಉರಿತಾವು. ಚಂದಾಗ ಅದಕ್ಕೆ ಹತ್ತುವಂಗೆ, ಜಾಸ್ತಿ ಅಳಕೂ ಮಾಡಬಾರ್ದು, ಅದಕ್ಕೆ ಹತ್ತಬೇಕು ಮುಂದೋಗ್ಬೇಕಾದ್ರೆ ಮೇಲೆ ಮಸಾಲೆ. ಸುಟ್ಕೊಂತೀನಿ ಇವಕ್ಕೆ ಮಸಾಲೆ ಎಲ್ಲ ಹಚ್ಚಿ ಒಂದು 5 ನಿಮಿಷ ನೆನೆಯಾಕೆ ಬಿಡೋము. ಚಿಕನ್ ಏನೈತಲ್ಲ ಈಗ ನೆನೆಯಾಕೆ ಬಿಟ್ಟು ಮ್ಯಾರಿನೇಟ್ ಆಗೈತಿ, ನೆಂದೈತಿ, ಸ್ವಲ್ಪ ಮಸಾಲೆ ಹಿಡ್ಕೊಂಡೈತಿ. ಈಗ ಗ್ಯಾಸ್ ಹಚ್ಚೋము, ಮೀಡಿಯಮ್ ಇಡೋము, ಇದು ತೆಗೆದು ಬಿಡೋము. ಈಗ ನಂಬಲ್ಲಿ ಅಂತೂ ಇದು ಇಲ್ಲ, ರಾಡ್ ಗೀಡ್ ಏನೂ ಇಲ್ಲ ಅಂತದು, ನಮ್ಮ ಚಾಕುನೇ ಐತಿ. ಚಾಕುನ ಇದಕ್ಕೆ ಚುಚ್ಚಿ ಹಿಡ್ಕೊಳ್ಳೋము. ಓಕೆ, ಈಗ ಸುಡಕ್ಕೆ ಸ್ಟಾರ್ಟ್ ಮಾಡಿವಿ. ಈಗ ಎಲ್ಲಿ ತನಕ ಸುಡ್ದಂದ್ರೆ ಜಸ್ಟ್ ಅದು ಮಸಾಲೆ ಮ್ಯಾಲಿದು ಒಂಥರ ಬೆಂದಂಗೆ ಆಗಿರ್ಬೇಕು ಅಷ್ಟೇ, ಜಾಸ್ತಿ ಮತ್ತು ಕಪ್ಪಾಗಿ ಸುಡಕ್ಕೆ ಹೋಗ್ಬೇಡ್ರಿ. ಈಗ ಸ್ವಲ್ಪ ಮಸಾಲೆ ಐತಿಲ್ಲ, ಆಲ್ರೆಡಿ ಚಿಕನ್ ನಮ್ದು ಬೆಂದೈತಿ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಮಸಾಲೆ ಸುಟ್ಟು ಸ್ವಲ್ಪ ಬೆಂದು ಒಳಗೆ ಫ್ಲೇವರ್ ತೊಗೋಬೇಕು ಅದು ಚಿಕನ್ ಅಷ್ಟೇ. ಸೊ ಗೈಸ್ ಈಗ ಇಷ್ಟು ಸುಟ್ಟಿವಿ ಕಾಣಿಸುತ್ತಲ್ಲ, ಲೈಟಾಗಿ ಇಷ್ಟೇ, ಜಾಸ್ತಿ ಹೊತ್ಸಾಕ್ ಹೋಗ್ಬೇಡ್ರಿ. ಹಾಂ ಇಷ್ಟೇ, ಅದು ಮ್ಯಾಲಿದು ಮಸಾಲೆ ಒಂಥರ ಡ್ರೈ ಒಣಗಬೇಕು. ಒಣಗಿ ಹಿಡ್ಕೊಂಡೈತಲ್ಲ ಈ ಥರ ಆದ್ರೆ ಸಾಕು. ಬೇಕಾದ್ರೆ ಒಂದು ಸ್ವಲ್ಪ ಮ್ಯಾಲಿಂದ ಒಂದು ಸ್ವಲ್ಪ ಜಳ ಇಟ್ಟಿರಿ. ಇನ್ನೊಂದು ಸ್ವಲ್ಪ ನಿಮ್ಗೆ ಕುದಿಬೇಕು ಅಂದ್ರೆ ಜಾಸ್ತಿ ಅದಕ್ಕೆ ಹಿಡಿಯಕ್ಕೆ ಹೋಗುತ್ತೆ ಅಂದ್ರೆ ಬರ್ಬರ್ತಾ ಅದೆಲ್ಲ ಪೂರಾ ಕಪ್ಪಾಕೋತ ಹೋಗುತ್ತೆ. ಸೊ ಈಗ ನಮ್ಮದು ತಂದೂರಿ ಚಿಕನ್ ರೆಡಿ ಆಗೈತಿ. ಬರ್ರಿ ಈಗ ನೆಕ್ಸ್ಟ್ ಪೀಸ್ ಹಂಗೆ ಕಂಟಿನ್ಯೂ ಮಾಡ್ಕೋತ ಕುದಿಸ್ಕೋತ ಹೋಗ್ಬಿಡೋದು. ಏನು ಇರಬೇಕಲ್ಲ. ಓಕೆ, ನೆಕ್ಸ್ಟ್ ಪೀಸ್. ಗಾಯ್ಸ್ ಫೈನಲಿ ಚಿಕನ್ ತಂದೂರಿ ಗ್ರಿಲ್ ಚಿಕನ್ ಏನಂತೀರೇನ್ರಿ, ಏನು ಸುಡ್ ಚಿಕನ್ ಅಂತೀರಿ, ಏನು ಬೆಕ್ಕದನ್ರಿ, ಆದ್ರೆ ಅಲ್ಟಿಮೇಟ್ ಆಗಿರ್ತೈತಿ. ಡೈರೆಕ್ಟ್ ಹಿಂಗೆ ಮಸಾಲೆ ಹಚ್ಚಿ ಹಸಿ ಚಿಕನ್ ಸುಡಾಕ್ ಹೋಗ್ಬೇಡ್ರಿ, ಮಸಾಲೆನೂ ಸುಡುತ್ತೆ, ಎಲ್ಲ ಕಪ್ಪಗಾಗಿ ಎಲ್ಲ ಟೇಸ್ಟ್ ಒಂದು ಕೆಟ್ಟು ಹೋಗುತ್ತೆ. ಫಸ್ಟ್ ನಾ ಯಾವ ಥರ ಕುಚ್ಚಿದೆ ಕುಚ್ಚಿ ಆಮೇಲೆ ಮಸಾಲೆ ಹಚ್ಚಿ ಈ ಥರ ಲೈಟಾಗಿ ಸುಟ್ಕೊಂಡ್ಬಿಡ್ರಿ. ನೋಡು ಟೇಸ್ಟ್ ಮಾಡಿ ಹೆಂಗಿರುತ್ತೆ ಅಂತೇಳಿ. ಲೆಟ್ಸ್ ಟೇಸ್ಟ್. ಇನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿನೂ ಒಂಥರ ಅದು ಮಸಾಲೆ ಸುಟ್ಟಿದ ಫ್ಲೇವರ್ ಗಮ್ಮಂತ ಬಾಯಿಂದ 3 ಪಾಸ್ ಆಗುತ್ತೆ. ಮಸ್ತ್. ಈ ಥರ ನಾವು ಬ್ಯಾಚುಲರ್ ಇದ್ದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಗುಡ್ದಾಗ ಹೋಗಿ ಕೋಳಿ ಸುಟ್ಕೊಂತಿದ್ವಿ. ಆದರೆ ಡೈರೆಕ್ಟ್ ಫುಲ್ ನಂಗೆ ಸುಟ್ಟು ಬಿಡ್ತಿದ್ವಿ, ಮಸಾಲೆ ಗಿಸಾಲೆ ಎಲ್ಲ ಸುಟ್ಟು ಕರೆಕ್ಟ್ ತಿಂದು ಬರ್ತಿದ್ವಿ. ಬಟ್ ಈ ಥರ ಮಾಡ್ಕೊಂಡು ಮನ್ಯಾಗ ಮಾಡ್ಕೊಳ್ಳೋದಿದ್ರೆ ಸಿಂಪಲ್ಲಾಗಿ ಭಾರಿ ಇರ್ತೈತಿ. ನಾನು ತಡ್ಕೊಳಕ್ಕೆ ಭಾರಿ ಟೇಸ್ಟ್ ಐತಿ. ವಾವ್ ಗಾಯ್ಸ್, ನ್ಯೂ ಇಯರ್ಗೆ ಇದೇ ಥರ ಮಾಡ್ಕೊರಿ. ನ್ಯೂ ಇಯರ್ ಪಾರ್ಟಿ ಗಿಟಿ ಮಾಡೋಂಗಿದ್ರೆ ಇದೇ ಥರ ಮಾಡ್ಕೊರಿ. ನೆಂಚ್ಕೊಳಕ್ಕೆ ಪುದೀನ ಚಟ್ನಿ ಅದು ಇದು ಬೇರೆ ಮಾಡ್ಕೋಬೋದು, ಬಟ್ ಇಷ್ಟು ಮಾತ್ರ ಮಸ್ತ್ ಐತಿ. ನೆಂಚ್ಕೊಳಕ್ಕೆ ಏನೋ ಬೇಕಾಗಿಲ್ಲ ಅನ್ಸುತ್ತೆ. ಈಗ ನಾನು ಹೇಳ್ತಿ ಟೇಸ್ಟ್ ಮಾಡೋತ್ತ ಬಾಯಿ ತುಂಬ ತಿನ್ಬೇಕು, ಇಟಿ ತಿನ್ನಂಗೆ ಅನ್ಸುತ್ತೆ. ಚಲೋ ಒಂಥರ ಎಣ್ಣೆಗ ಕರೆದು ಕಬಾಬ್ ಮಾಡಿ ತಿನ್ನೋದಕ್ಕಿಂತ ಈ ಥರ ಭಾಳ ಬೆಟರ್ ಅಂತೀನಿ ನಾನು. ಯಾರು ಡಯಟ್ ಮಾಡೋ ಕೂತಿದ್ರೆ, ಡಯಟ್ ಯಾರು ಮಾಡ್ತಾರೆ ಹೆಂಗೆ ಗೊತ್ತಿಲ್ಲ ನಂಗೆ, ಬಟ್ ಕಬಾಬ್ಕಿನ ಮಸ್ತ್ ಆಗುತ್ತೆ. ಇವತ್ತು ನಾವು ಸ್ಪೆಷಲ್ಲಾಗಿ ಏನೇನು ಮಾಡಿದ್ವಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ತಂದೂರಿ ಚಿಕನ್, ಸ್ಲೈಸ್ ಉಳ್ಳಾಗಡ್ಡಿ, ಆಮೇಲೆ ಚಿಕನ್ ಸಾಂಬಾರು, ಆಮೇಲೆ ರೈಸು, ಪರೋಟ ಎಲ್ಲ ಮಾಡಿ ಊಟ ಮಾಡೋವು. ಬರ್ರಿ ನೀವು.
ಚಿಕನ್ ಸಾಂಬಾರು ಒಂದ್ಸಲ ತೋರಿಸ್ಬೇಕಲ್ಲ ನಿಮ್ಗೆ ಚಿಕನ್ ಸಾಂಬಾರು ಹೆಂಗಾಗೈತೆ ಅಂತ ಆಗಾಳಿ ನಿಮ್ಗೆ ರೆಸಿಪಿನೂ ತೋರಿಸಿಲ್ಲ ನಾರ್ಮಲಾಗಿ ಎಲ್ಲ ಹೆಂಗೆ ಮಾಡ್ತಾರೆ ಸಾಂಬಾರು ಹಂಗೆ ಮಾಡಿ ಸಾಂಬಾರು ಇರಬೇಕು ನಮಗೆ ಅದಕ್ಕೆ ಚಿಕನ್ ಸಾಂಬಾರು ಸ್ವಲ್ಪ ಟೇಸ್ಟಿಗೆ ಚಿಕನ್ ಗ್ರಿಲ್ ತಂದೂರಿ ಮತ್ತು ಚಿಕನ್ ಸಾಂಬಾರು ಎಲ್ಲ ಟೇಸ್ಟ್ ಮಾಡೋದು ಬರ್ರಿ ಎಲ್ಲ ಊಟ ಮಾಡೋಣ್ರಿ ಊಟ ಮಾಡೋದು ಬರ್ರಿ ಸಾರು ಮಾತ್ರ ಗಮ್ಮನ ಆಗ್ತೈತಿ ಮಸ್ತ್ ಐತಿ ಸೂಪರ್ ಗೈಸ್ ಎಲ್ಲರೂ ಹಿಂಗೆ ಊಟ ಮಾಡುವಾಗ ಪೀಸಾಗಿ ಆರಾಮಾಗಿ ಕೂತು ಊಟ ಮಾಡಿರಿ ಶೋಕಿ ಮಾಡಕ್ಕೆ ಹೋದ್ವಿ ಅಂದ್ರೆ 4,000-5,000 ಆದ್ರೂ ಸಾಲಲ್ಲ ಹೊಟ್ಟೆ ತುಂಬ ಊಟ ಮಾಡಬೇಕು ಬೇಕಾದ ಬೇಡಿದ್ದು ತಿನ್ನಬೇಕು ಅಂದ್ರೆ ಒಂದು 500 ರೂಪಾಯಿ ಭಾಳ ಅಂದ್ರೆ ಅಷ್ಟು ದಾಟಂಗಿಲ್ಲ ಸೊ ಹೊಟ್ಟೆ ಯಾವತ್ತೂ ಮೋಸ ಮಾಡಬೇಡ್ರಿ ಏನು ಬೇಕಾದ್ರೆ ಮಾಡ್ಕೊಳ್ಳೋದು ತಿನ್ನೋದು